ಪ್ರತಿ ಭಾರತೀಯರ ನಾಗರಿಕನ ಹಕ್ಕು ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರು. ಆ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರನ್ನ ಇಟ್ಕೊಂಡೇ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಜನಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಸಾಮಾನ್ಯರಿಗೆ ದೊರಕಬೇಕಾದಂಥ ಅವ್ರನ್ನ ಮುಟ್ಟಬೇಕಾದ್ರೆ ಆ ಲಿಸ್ಟಲ್ಲಿ ನೋಡಿಕೊಂಡೇ ನಾವು ಮಾಡ್ತಕ್ಕಂಥದ್ದು. ಈಗ ಎಲ್ಲಾದರೂ ಮೈ ಮರೆತು ನಮ್ಮವರು ನಮಗೆ ಗ್ಯಾರಂಟಿ ಬರ್ತಾ ಇದೆ, ನಮ್ಮ ಹೆಸರು ಇದೆ ಅಂಥೇಳಿ ಮೈ ಮರೆತು ಮನೇಲಿ ಕೂತರೆ ಇವರು ಮತದಾರ ಪಟ್ಟಿಯಿಂದ ಹೆಸರು ತೆಗಿತಾರೆ. ಅದಕ್ಕೋಸ್ಕರ ಪುನಃ ಆ ಮತದಾರ ಪಟ್ಟಿ ನಡೆಯುವಾಗ ನಮ್ಮವರು ಸಹ ಪ್ರತಿ ಮನೆಗೆ ಹೋಗಿ ಯಾರು ಫಲಾನುಭವಿಗಳಿದ್ದಾರೆ, ನೈಜ ಫಲಾನುಭವಿಗಳಿದ್ದಾರೆ ಇಲ್ವಾ ಅನ್ನೋದನ್ನು ಕೂಡ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳು ಹೇಳಿರೋ ರೀತಿಯಲ್ಲಿ ಭಾಳಷ್ಟು ಜನ ಡೂಪ್ಲಿಕೇಟ್ ಹೆಸರಲ್ಲೂ ಸಹ ತೆಗಿತಾ ಇದ್ದಾರೆ. ಆದ್ದರಿಂದ ಎರಡೂ ಸಹ ಅನುಕೂಲ ಆಗುತ್ತೆ. SIR ಅಲ್ಲಿ ಅವ್ರು ಮಾಡ್ತಕ್ಕಂಥದ್ದು, ಅವ್ರು ಯಾರು ಕೈ ಬಿಡ್ತಾರೆ ಅದನ್ನು ನಾವು ನೋಡಬೇಕಾಗತ್ತೆ, ಅವರು ಫಲಾನುಭವಿಗಳ ಅಲ್ವಾ ಅನ್ನೋದು ನೋಡಬೇಕಾಗತ್ತೆ. ಅದರಿಂದ ಅದು ಡಬಲ್ ಕೆಲಸ ನಾವು ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಡಬಲ್ ಚೆಕ್. ಲಾಸ್ಟ್ ಟೈಮ್ ಮಾಡುವಾಗ ನೀವು ಬರೀ ಆಧಾರ್ ನಂಬರ್ ಮೇಲೆ ಕನೆಕ್ಷನ್ ಅಂದರೆ ಫ್ರೀ ಕೊಟ್ಬಿಟ್ಟಿದ್ರಿ ಆಧಾರ್ ನಂಬರ್. ಈಗ ವೋಟರ್ ID ಕೇಳ್ತಾ ಇದ್ದೀರಿ, ಪಾನ್ ಕಾರ್ಡ್ ಕೇಳ್ತಾ ಇದ್ದೀರಿ. ಅಲ್ಲಲ್ಲ, ಈಗ ಅವ್ರ ಹೆಸರಿದೆ. ಯಾಕಂದರೆ 11 ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನರು, ಸನ್ಮಾನ್ಯ ಫೇಕು ಮಹಾರಾಜರು ಹೇಳಿದ್ದಾರೆ. ಆದ್ದರಿಂದ ನಾವು 11 ಅವ್ರದ್ದೇ ಮಾರ್ಕ್ಸ್ ಕಾರ್ಡ್ ಇಲ್ಲ, ಫೇಕ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಬೇರೆಯವ್ರದ್ದು ಏನು ಸರ್ಟಿಫಿಕೇಟ್ ತಗೋತೀರಾ? ಅದೊಂದು ಇದೆ, ಸ್ಕೂಲ್ ಸರ್ಟಿಫಿಕೇಟ್ ಇದ್ರೇನು ನಡೆಯುತ್ತೆ ಅಂತ ಹೇಳಿ. ಪ್ರಧಾನಮಂತ್ರಿಗಳದ್ದೇ ಫೇಕ್ ಸರ್ಟಿಫಿಕೇಟ್ ಇರುವಾಗ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲಿ ಕೇಳೋದು? ಜನಗಳಿಗೆ ಎಷ್ಟು ತೊಂದರೆ ಕೊಡಬೇಕು ಅದನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸಹ ಜಾಗೃತರಾಗಿರಬೇಕು ಅನ್ನೋದೇ ನಾವು ಇಷ್ಟು ದಿನ ಪ್ರಚಾರ ಮಾಡ್ತಾ ಇದ್ದೀವಿ. ಈಗ 3 ವರ್ಷ ಅಂದರೆ ನಾವು ಬಡವರಿಗೆ ಕೈಗೆ ಸೇರ್ತಾ ಇದೆ ಅಂತ ತಿಳ್ಕೊಂಡಿದ್ವಿ. ಕೆಲವು ಗಂಭೀರವಾದ ಆರೋಪಗಳು ಬಂದಾಗ, ಕಂಪ್ಲೇಂಟ್ಗಳು ಬಂದಾಗ ನಾವು ನೋಡಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಏಜೆಂಟ್ಗಳಿಗೆ ಅವಕಾಶ ಇದೆ. ಈಗ ಪೂರ್ಣ ಪ್ರಮಾಣದಲ್ಲಿ ಕೆಲವು ಕ್ಷೇತ್ರದಲ್ಲಿ ಅಲ್ಲಿ ನಾವೀಗ ಕೆಲವು ಕ್ಷೇತ್ರಗಳಲ್ಲಿ ಸೋತಿರೋ ಜಾಗದಲ್ಲಿ ಅಲ್ಲಿ ಯಾರು ಸರಿಯಾದವರು ಇಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಅದನ್ನು ಸರಿ ಮಾಡ್ತಾ ಇದ್ದೀವಿ. ಕ್ಯಾಂಡಿಡೇಟ್ ಇದ್ದಾರೆ, ಸೋತಿರೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದಾರಲ್ಲ, ಅವ್ರು ಮಾಡೋಕ್ಕೆ ಬಿಡ್ತಾ ಇಲ್ಲ.